ನಮಸ್ಕಾರ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಬಣ್ಣದ ಮಾತಾಡ್ತಾರೆ, ಅಂಗೈನಲ್ಲೇ ಅರಮನೆ ತೋರಿಸ್ತಾರೆ. ಯಾಮಾರಿದ್ರೆ ಕಥೆಯೇ ಮುಗೀತು, ಮೋಸ ಮಾಡ್ತಾರೆ ಜೋಕೆ. ನೀವು ಜಾಬ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಎಚ್ಚರ ಎಚ್ಚರ ಎಚ್ಚರ. ಕೆಲಸದ ಹೆಸರಲ್ಲಿ ಇವರು ಯಾಮಾರಿಸ್ತಾರೆ, ಕೆಲಸದ ಆಮಿಷವನ್ನ ತೋರಿಸ್ತಾರೆ. ನೀವು ಜಾಬ್ ಹುಡುಕ್ತಾ ಇದ್ರೆ ಸ್ವಲ್ಪ ಹುಷಾರಾಗಿರಿ. ಹುಷಾರಾಗಿರಿ, ಎಚ್ಚರವಾಗಿರಿ. ಕೆಲಸದ ಹೆಸರಲ್ಲಿ ಯಾಮಾರಿಸುವವರು ತುಂಬಾ ಜನ ಇದ್ದಾರೆ. ಕೆಲಸದ ಆಮಿಷವನ್ನ ಇವರು ತೋರಿಸ್ತಾರೆ, ಅಂಗೈಯಲ್ಲೇ ಅರಮನೆಯನ್ನ ನಿಮ್ಗೆ ಕಟ್ಟುತ್ತಾರೆ, ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಕೂಡ ಇಡ್ತಾರೆ. ಹಾಗಾದ್ರೆ ಇವರು ಯಾರು ಅನ್ನೋದ್ರ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜಾಬ್ ಹುಡುಕೋರಾದ್ರೆ, ನೀವು ಕೆಲಸವನ್ನ ಹುಡುಕ್ತಾ ಇರುವವರಾದ್ರೆ ಸ್ವಲ್ಪ ಹುಷಾರಾಗಿರಿ, ಎಚ್ಚರವಾಗಿರಿ ಅಂತ ನಾವು ಹೇಳ್ತಾ ಇದೀವಿ. ಕೆಲಸದ ಆಮಿಷವನ್ನ ಇವರು ತೋರಿಸ್ತಾರೆ, ಅಂಗೈಯಲ್ಲೇ ನಿಮ್ಗೆ ಅರಮನೆಯನ್ನ ಕೂಡ ಕಟ್ಟಿಕೊಡ್ತಾರೆ, ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಕೂಡ ಇಡ್ತಾರೆ. ಇವರು ಕೆಲಸ ಸಿಕ್ಕೇ ಬಿಡುತ್ತೆ ಅನ್ನುವಂತಹ ನಂಬಿಕೆಯನ್ನ ಕೂಡ ಇವರು ಹುಟ್ಟಿಸ್ತಾರೆ. ಕೆಲಸ ಸಿಕ್ಕೇ ಬಿಡುತ್ತೆ ಅನ್ನುವಂತಹ ನಂಬಿಕೆಯನ್ನ ಹುಟ್ಟಿಸ್ತಾರೆ. ನೀವೇನಾದ್ರೂ ಯಾಮಾರಿ ಹಣ ಕೊಟ್ರೆ ಅಲ್ಲಿಗೆ ಮುಗೀತ್, ಆ ಕಡೆ ಹಣವೂ ಇಲ್ಲ, ಇತ್ತ ಕೆಲಸವೂ ಕೂಡ ಇಲ್ಲದೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿಮ್ಮದಾಗತ್ತೆ. ಇಂತಹ ವಂಚಕರ ಜಾಲ ವ್ಯಾಪಿಸ್ತಾ ಇದೆ. ಕೆಲಸದ ಆಮಿಷ ತೋರಿಸಿ ವಂಚನೆಯನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ ಇವರ ಅಸಲಿ ಮುಖ, ಇವರ ಕರ್ಮಕಾಂಡವನ್ನ. ಕೆಲಸವನ್ನ ಹುಡುಕ್ತಾರೋ ಅವರೇ ಇವರಿಗೆ ಬಂಡವಾಳ. ಯಾಕಂದ್ರೆ ಕೆಲಸವನ್ನ ಹುಡುಕ್ತಾ ಇರುವವರನ್ನ ಇವರು ಹುಡುಕ್ತಾ ಇರ್ತಾರೆ. ಅವರಿಗೆ ಯಾವ ರೀತಿಯಾಗಿ ಮೋಸ ಮಾಡಬಹುದು ಅನ್ನೋದನ್ನ ಇವರು ಕೂಡ ಎಲ್ಲಾ ರೀತಿಯಲ್ಲೂ ಟ್ರೈ ಮಾಡ್ತಾ ಇರ್ತಾರೆ. ಕೆಲಸದ ಆಮಿಷವನ್ನ ತೋರಿಸಿ ಇವರು ವಂಚನೆಯನ್ನ ಮಾಡ್ತಾರೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸವಾದ್ರೂ ಸೈ ಇವರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸವಾದ್ರೂ ಸೈ, ದುಡ್ಡು ಕೊಟ್ಟರೆ ಎಲ್ಲವೂ ಸಾಧ್ಯ ಅನ್ನುವಂತಹ ಮಾತನ್ನ ಕೂಡ ಈ ವಂಚಕರು ಹೇಳ್ತಾರೆ. ಅಪಾಯಿಂಟ್ಮೆಂಟ್ ಕೂಡ ಲೆಟರ್ ತೋರಿಸ್ತಾರೆ ನಿಮ್ಗೆ. ಕೆಪಿಎಸ್ಸಿಯ ಲೆಟರ್ ಅನ್ನ ತೋರಿಸಿ ಇವರು ಲಕ್ಷ ಲಕ್ಷ ಹಣವನ್ನ ಲೂಟಿ ಮಾಡ್ತಾರೆ. ಸರ್ಕಾರಿ ಅಧಿಕಾರಿಯೇ ಈ ಒಂದು ಜಾಲದ ಕಿಂಗ್ ಪಿನ್ ಕೂಡ ಹೌದು. ಯಾಕಂದ್ರೆ ಜನ ಕೆಲಸ ಬೇಕು ಅಂತ ಹೇಳಿ ಸಾಕಷ್ಟು ಖರ್ಚು ಮಾಡೋದಕ್ಕೂ ರೆಡಿ ಇರ್ತಾರೆ ಅನ್ನೋದು ಇವರ ಒಂದು ನಂಬಿಕೆ. ಅದೇ ಕಾರಣಕ್ಕಾಗಿ ಕೆಪಿಎಸ್ಸಿಯ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ತೋರಿಸ್ತಾರೆ. ಸರ್ಕಾರಿ ಕೆಲಸ ಅಂದ್ರೆ ಯಾರು ಕೂಡ ಹಣವನ್ನ ಕೊಡೋದಕ್ಕೆ ರೆಡಿ ಇರ್ತಾರೆ ಅನ್ನುವಂತ ಯೋಚನೆಯಲ್ಲಿ ಕೆಪಿಎಸ್ಸಿ ಲೆಟರ್ ಅನ್ನ ತೋರಿಸಿ ಲಕ್ಷ ಲಕ್ಷ ಹಣವನ್ನ ಲೂಟಿ ಹೊಡಿತಾರೆ. ಇವರು ಯಾರು ಅನ್ನೋದಾದ್ರೆ ಸರ್ಕಾರಿ ಅಧಿಕಾರಿಯ ಈ ಜಾಲದ ಕಿಂಗ್ ಪಿನ್. ಕೆಲಸದ ಹೆಸರಲ್ಲಿ ವಂಚಿಸ್ತಾರೆ ಜಯಪ್ರಕಾಶ್. ಶಿಕಾರಿಪುರದಲ್ಲಿ ಪಿಡಿಒ ಆಗಿ ಕೆಲಸವನ್ನ ಮಾಡ್ತಿದ್ದ ಜಯಪ್ರಕಾಶ್ ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಈಗ ಈ ದಂಧೆಯನ್ನ ಮಾಡ್ತಾ ಇದ್ದಾರೆ ಜಯಪ್ರಕಾಶ್. ವಂಚನೆಯನ್ನೇ ತನ್ನ ಕಾಯಕ ಅಂತ ಮಾಡ್ಕೊಂಡಿದ್ದಾನೆ ಈತ. ಎಫ್ಡಿಎ ಹುದ್ದೆಗೆ 8 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿ ಅಡ್ವಾನ್ಸ್ ಆಗಿ 4 ಲಕ್ಷ ಕೊಟ್ರೆ ಮಾಡ್ತಾ ಇದ್ದ ಕೊಡುವಂತದ್ದು ಆ ಬಾಂಡ್. ಎಸ್, ಈಗಾಗಲೇ ನಾವು ಹೇಳ್ತಾ ಇದ್ವಿ ಅಡ್ವಾನ್ಸ್ ಆಗಿ 4 ಲಕ್ಷ ಕೊಡಬೇಕು. ಆ ಸಂದರ್ಭದಲ್ಲಿ ಈತ ಬಾಂಡ್ ಅನ್ನ ಕೊಡ್ತಾನೆ. ಉಳಿದ ಹಣವನ್ನ ನೀವು ಕೆಲಸ ಆದ್ಮೇಲೆ ಕೊಡಿ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಲೂಟಿಗಾಗಿ ಭರ್ಜರಿ ಪ್ಲಾನ್ ಮಾಡಿರುವಂತಹ ಈ ಒಂದು ಟೀಮ್
ಬ್ಲಾಂಕ್ ಚೆಕ್ ಕೊಟ್ಟು ಮೋಸವನ್ನ ಮಾಡ್ತಾನೆ ಇದೇ ಜಯಪ್ರಕಾಶ್. ಕೆಲಸವು ಸಿಗಲ್ಲ, ಕಾಸು ಇಲ್ಲಿ ವಾಪಸ್ ಬರಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ ಇಲ್ಲಿ ನಡೀತಾ ಇರೋದು ಮಹಾ ಮೋಸ. ಜಯಪ್ರಕಾಶ್ ಕತೆ ಹೇಳಿದ್ವಿ, ಆದ್ರೆ ಈಗ ಮತ್ತೊಬ್ಬ ಇದೇ ರೀತಿಯಾಗಿ ಮೋಸ ಮಾಡುವ ನಯವಂಚಕ ಕೂಡ ಇದ್ದಾನೆ. ನಾರಾಯಣ ಅನ್ನುವಾತನು ಕೂಡ ಇದೇ ರೀತಿಯಾದಂತಹ ಮಹಾ ಮೋಸವನ್ನ ಮಾಡ್ತಾನೆ. ಗುತ್ತಿಗೆ ಕೆಲಸ ಪರ್ಮನೆಂಟ್ ಮಾಡಿಸ್ತಾನಂತೆ ಈತ. ನಕಲಿ ಆರ್ಡರ್ ಕಾಪಿಯನ್ನ ತೋರಿಸಿ ಭರ್ಜರಿ ಮೋಸವನ್ನ ಮಾಡ್ತಾನೆ ನಾರಾಯಣ್. ಜಯಪ್ರಕಾಶ್ ಕಥೆಯನ್ನ ನೋಡಿದ್ರೆ ಈಗ ನಾರಾಯಣ ಅನ್ನುವಾತ ಕೂಡ ಇದೇ ರೀತಿಯಾದಂತಹ ಜನರಿಗೆ ಮಹಾ ಮೋಸವನ್ನ ಮಾಡ್ತಿದ್ದಾನೆ, ವಂಚನೆಯನ್ನ ಮಾಡ್ತಾ ಇದ್ದಾನೆ. ಗುತ್ತಿಗೆಯ ಕೆಲಸವನ್ನ ಪರ್ಮನೆಂಟ್ ಮಾಡಿಸ್ತಾನಂತೆ ಈತ. ನಕಲಿ ಆರ್ಡರ್ ಕಾಪಿಯನ್ನ ತೋರಿಸಿ ಈತ ಜನರಿಗೆ ಭರ್ಜರಿ ಮೋಸವನ್ನ ಕೂಡ ಮಾಡ್ತಾ ಇದ್ದಾನೆ. ಕೆಲಸ ನಿಮ್ಗೆ ಪರ್ಮನೆಂಟ್ ಅಂತ ಹೇಳ್ತಾನೆ. ಕೆಲಸವನ್ನ ಪರ್ಮನೆಂಟ್ ಮಾಡೋದಕ್ಕೆ ಲಕ್ಷವನ್ನ ಪೀಕ್ತಾನೆ. 18 ಲಕ್ಷ ಕೊಟ್ರೆ ಕೆಲಸವನ್ನ ನಾನು ಪರ್ಮನೆಂಟ್ ಮಾಡಿಸ್ತೀನಿ ಅಂತಾನೆ. ದುಡ್ಡು ಕೈ ಸೇರಿದ ಮೇಲೆ ಈತನ ಅಸಲಿ ಮುಖ ಇಲ್ಲಿ ಬಯಲಾಗತ್ತೆ. ಯಾಕಂದ್ರೆ ಯಾವ ಕೆಲಸವೂ ಇರೋದಿಲ್ಲ, ಒಂದ್ ಕಡೆ ನೀವು ಕೊಟ್ಟ ಹಣವು ಕೂಡ ವಾಪಸ್ ಬರೋದಿಲ್ಲ. ಯಾಕಂದ್ರೆ ಇವರು ಮಾಡ್ತಾ ಇರೋದು ಮಹಾ ವಂಚನೆ, ಮಹಾ ದೋಖಾ ಕೆಲಸ. ವಿಕಾಸಸೌಧ ಎಂಎಸ್ ಬಿಲ್ಡಿಂಗ್ ಅಲ್ಲೂ ಕೂಡ ಈತನ ಜಾಲ ಇದೆ. ಸರ್ಕಾರಿ ನೌಕರರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಸರ್ಕಾರಿ ಸೀಲ್ ಅನ್ನ ಲೆಟರ್ ಹೆಡ್ ಕೂಡ ಇವರಿಂದಲೇ ಸಪ್ಲೈ ಆಗತ್ತೆ. ಕೇವಲ ಖಾಸಗಿ ಕಂಪನಿಯಲ್ಲೂ ಜಾಬ್ ಕೊಡಿಸ್ತೀವಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಸರ್ಕಾರಿ ಕಂಪನಿಗಳಲ್ಲೂ ಕೆಲಸ ಕೊಡಿಸ್ತೀವಿ, ಖಾಸಗಿ ಕಂಪನಿಯಲ್ಲೂ ನಾವು ಜಾಬ್ ಅನ್ನ ಕೊಡಿಸ್ತೀವಿ ಅಂತಾರೆ. ಪಂಗನಾಮವನ್ನ ಹಾಕ್ತಾರೆ. ಹಾಕಿ ಲೈಫೇ ಬರ್ಬಾದ್ ಮಾಡ್ತಾರೆ ಇವರೆಲ್ಲರೂ. ಎಂಪ್ಲಾಯ್ಮೆಂಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಲ್ಲೂ ಕೂಡ ಮಹಾ ಮೋಸವನ್ನ ಮಾಡ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇರುವಾಗ ಯಾವ ರೀತಿಯಾಗಿ ಜನರಿಗೆ ಪಂಗನಾಮ ಹಾಕ್ತಾರೆ, ಯಾವ ರೀತಿಯಾಗಿ ಜನರಿಗೆ ಮೋಸ ಮಾಡುವಂತ ಪ್ರಯತ್ನವನ್ನ ಇವರು ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. 4 ಜನರ ಫೋಟೋ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದೇ ಜಯಪ್ರಕಾಶ್ ಕೂಡ ನಾನು ಸರ್ಕಾರಿ ಕೆಲಸ ಕೊಡಿಸ್ತೀನಿ, ಖಾಸಗಿ ಕಂಪನಿಯಲ್ಲೂ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ನಾರಾಯಣ ಕೂಡ ಕೆಲಸ ಮಾಡುವಂತದ್ದು ಇದೇ ರೀತಿಯಾದಂತಹ ಖತರ್ನಾಕ್ ಕೆಲಸ. ದೇವಪ್ಪ ಕೂಡ ಇಂತಹದ್ದೇ ಒಂದು ಮೋಸಗಾರ. ಇದೇ ರೀತಿಯಾದಂತಹ ಜನರನ್ನ ನಂಬಿಸಿ ಮೋಸ ಮಾಡ್ತಾನೆ, ಲಕ್ಷ ಹಣವನ್ನ ಪೀಕ್ತಾನೆ. ಜೊತೆಗೆ ಈ ಮಹಿಳೆಯನ್ನ ಕೂಡ ನೀವು ಗಮನಿಸಬಹುದು. ನಂದ ಅನ್ನುವ ಮಹಿಳೆ ಕೂಡ ಜನರಿಗೆ ಮೋಸವನ್ನ ಮಾಡ್ತಾರೆ. ಲಕ್ಷ ಹಣವನ್ನ ಪೀಕಿ ಕೆಲಸವನ್ನ ಕೊಡಿಸ್ತೀನಿ ಅನ್ನುವ ನಂಬಿಕೆಯನ್ನ ಹುಟ್ಟಿಸ್ತಾರೆ. ನಾಲ್ಕು ಜನರ ಫೋಟೋವನ್ನ ತೋರಿಸಿದ್ವಿ. ಇವರು ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅನ್ನೋದ್ರ ಡೀಟೇಲ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ಜಯಪ್ರಕಾಶ್ ಹೇಗೆ ಡೀಲ್ ಮಾಡ್ತಾನೆ ಗೊತ್ತಾ? ಈತನ ಅಸಲಿ ಮುಖವನ್ನ ಬಯಲು ಮಾಡಿದೆ ನಮ್ಮ ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ಟೀಮ್. 8 ಲಕ್ಷ ಆಮೇಲೆ ಈಗ ನಾವೇನ್ ಡಾಕ್ಯುಮೆಂಟ್ಸ್ ಬಾಂಡ್ ಪೇಪರು ನಾವೇನ್ ಕೊಡ್ತೀವೋ, ನೆಕ್ಸ್ಟ್ ನೀವು ನಿಮ್ದು ಹೆಸರು ಬಂದ ತಕ್ಷಣ ನೀವು ಕೊಡ್ಬೇಕು. ನಮಗೆ ಕೊಡ್ತೀವಿ ಚೆಕ್ಕು ನೀವು ಕೊಡ್ಬೇಕು. ನಮ್ದು ನೀವೊಂದು ಚೆಕ್ ಕೊಡ್ಬೇಕು ನಿಮಗೆ, ಯಾಕಂದ್ರೆ ನಾವು ಓದಾಗಿರ್ತಾವಲ್ಲ ಅಮೌಂಟ್. ಅದಾದ್ಮೇಲೆ ಫೈನಲ್ ನಿಮ್ಮ ಹತ್ರ ಆರ್ಡರ್ ಬಂದಾಗ ಕೊಡೋದು ಅಮೌಂಟ್ ಕೊಟ್ಟಾಗ ನಿಮ್ಗೆ ನಾವು ವಾಪಸ್ ಕೊಡ್ತೇವೆ ಪಕ್ಕ ಜಾಬ್. 100% ನೀವು ಎಕ್ಸಾಮ್ ಏನು ಮಾಡೋಕ್ಕಾಗಲ್ಲ. ನಾವೇನ್ ಮಾಡ್ಬೇಕು ಅಂದ್ರೆ ನಿಮ್ ಕಾಪಿ ತೆಗೆದು ಕಂಪ್ಯೂಟರ್ಲಿ ಅದು ಎಷ್ಟು ಇದಾಗಿದೆಯೋ ಅವೆಲ್ಲ ನಾವು ರೈಸ್ ಮಾಡ್ಕೋಬೇಕು ಸ್ಕೋರು. ಮುಂಚೆನಾಗ ಮಾಡಿದ್ರೆ ಬೇರೆ ನಾವು ಅದನ್ನ ಬಿಟ್ಟು ಬಂದ್ರಿ ಅಂತ ಹೇಳ್ತಾ ಇದ್ವಿ. ಆಮೇಲೆ ಎಕ್ಸಾಮ್ ಸುಮ್ಮನೆ ಅಟೆಂಡ್ ಮಾಡಿ
ನಿಮ್ಗೆ ಎಷ್ಟು ಹತ್ತೆ ಕ್ವಶನ್ ಗೊತ್ತಿದ್ರು ಹತ್ತೆ ಆನ್ಸರ್ ಗೊತ್ತಿದ್ರು ಹತ್ತೆ ಹಾಕಿ ಬನ್ನಿ ಅಂತ ಹೇಳ್ತಾರೆ. ಬೇರೆದಾಗಿದ್ರೆ 1 ಲಕ್ಷ ಕಮ್ಮಿ ಆಗುತ್ತೆ. ಸೀನಿಯರ್ ಅಷ್ಟು ಅಂತಲ್ಲ 8 ಲಕ್ಷ ಅಷ್ಟೇ. ಅದ್ರ KPSC ಅಂದ್ರೆ ಹೌದೌದು ಮರಿ. ಈಗ ಯಾವ್ದಾದ್ರು KPSC ಆದ್ರೆ ಅಪ್ಲೈ ಮಾಡಿರ್ಲಿ, ಅವಾಗ ನಾವ್ ಹೇಳ್ತೀವಿ ಸುಮ್ಮನೆ ಬಿಟ್ಟು ಬರ್ಲಿ ಅವ್ರು. ಅವಾಗ ಅಮೌಂಟ್ ನಂದು ಅಷ್ಟೇ ಬೇಕಾಗುತ್ತೆ ಸರ್? ಅದು ನಿಮ್ದು ಪೋಸ್ಟ್ ಮೇಲೆ ಡಿಪೆಂಡ್. ಅವಾಗ ಹೆಂಗಿರುತ್ತೋ ಟೈಮ್ ನಾನು ಹೇಳಕ್ಕೆ. ಎಸ್, ಜಯಪ್ರಕಾಶ್ ಕತೆ ಏನು, ಯಾವ ರೀತಿಯಾಗಿ ಮೋಸ ಮಾಡ್ತಾನೆ ಅನ್ನೋದನ್ನ ನೋಡಿದ್ವಿ. ನಾರಾಯಣ ಆತ ಪ್ರಾಧ್ಯಾಪಕ ಅಂತ ಹೇಳಿ ಪೋಸ್ಟ್ ಅನ್ನ ಕೊಡ್ತಾನೆ. ಗುತ್ತಿಗೆಯ ಆಧಾರದಲ್ಲಿ ಕೆಲಸ ಮಾಡೋರಿಗೆ ಪರ್ಮನೆಂಟ್ ಮಾಡಿಸ್ತೀನಿ ನಿಮ್ಮ ಕೆಲಸವನ್ನ ಅಂತ ಹೇಳಿ 18 ಲಕ್ಷಕ್ಕೆ ಡಿಮ್ಯಾಂಡ್ ಕೂಡ ಇಡ್ತಾನೆ. ಇವನ ಬಂಡವಾಳ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸರ್ ಇವಾಗ ಟೋಟಲ್ ಅದು 20 ಆಗುತ್ತೆ ಅಂತ ಹೇಳಿದ್ದಾರೆ ನಿಮ್ದಕ್ಕೆ. ಅಲ್ವಾ ಸರ್? ಇವಾಗ ಇವ್ರಿಗೆ 20 ಕೆಲಸ ಪಟ್ಟಾಗತ್ತೆ ಸರ್. ನಾನು ಕೊಡ್ತೀನಿ ಬಾಪ. ಈ ಅವರು ನಂಬಿಕೆ ಅಷ್ಟೇ, ನಂಬಿಕೆನೇ ಮುಖ್ಯ. ಕೆಲಸ ದುಡ್ಡು ಇವಾಗ ಈ ತಿಂಗಳಲ್ಲೇ ಮುಗಿಸ್ಕೊಡ್ತೀನಿ. ಅಕಸ್ಮಾತ್ ಈ ತಿಂಗಳೇನಾದ್ರು ಆದ್ರೆ ಮಾರ್ಚ್ ಒಳಗಡೆ ನಿಮ್ಗೆ ಆಗ್ಲಿ ಸುಮ್ಮ. ಅದ್ರ ಇವಾಗಲೇ ಮಾತಾಡಿ ನಾನು ಅದಕ್ಕೆ ಫಿಲ್ಅಪ್ ಮಾಡಿ ಕಳಿಸ್ಕೊಡ್ತೀನಿ. ಇವಾಗಲೇ ಆಗ್ಬಿಡ್ಲಿ ಅಂತ. ಅದರ ಅದೇ ನಿಮ್ಗೆ ಬರುತ್ತೆ. ಅದು 4 ವರ್ಷದ ಬರುತ್ತಾ? ನಾವು ನಿಮಗೆ ಕೊಡೋ ದುಡ್ಡು ಅಲ್ಲೇ ಬಂದ್ಬಿಡುತ್ತಲ್ವಾ ಸರ್? ಅದ್ರಲ್ಲಿ ಅರ್ಧ ಕಲ್ಭಾಗ ಬದಲು ಬರುತ್ತೆ. ಏನಿಲ್ಲ ಅಂದ್ರೆ ಒಂದು 5-6 ಲಕ್ಷ ಬರುತ್ತಲ್ಲ ಸರ್? ಅದು ಗುತ್ತಿಗೆ ನೌಕರ ಅಂತ ಇದೆಯಲ್ಲ? ಹೌದು, ಗುತ್ತಿಗೆ ನೌಕರಿಗೆ ಪರ್ಮಿಟ್ ಮಾಡೋತರ. ಇದು ಅಪ್ಲಿಕೇಶನ್ ಆವಾಗ ಕೊಟ್ಟಿರೋ ಒಂದು ಇದೆಯಲ್ಲ ಡಿಗ್ರಿ, ಆ ಡೇಟ್ ನಲ್ಲಿ ಹೋಗಿ ಸೇರ್ಕೊಂಡಿರೋ ತರ ಅಲ್ಲಿ ಹಾಕೋದು. ಇವಾಗ ಪರ್ಮಿಟ್ ಮಾಡ್ಬೇಕಂತ ಸರ್. ಇದು ತಗೊಂಡ್ಬಂದು ಅದು ಬೇಕಲ್ಲಿ ಒಂದು 2 ಲಕ್ಷ FD ಆಗೆಲ್ಲ ನಾವು 18 ತುಂಬ ಎಲ್ಲರೂ ಕೊಟ್ಟರೆ ಅದು ಆಟ ಬರ್ತದೆ. ಇವಾಗ ಎಷ್ಟಾಗಿದೆ ಸರ್ ಒಬ್ಬೊಬ್ಬರಿಗೆ? ನಾವೆಲ್ಲ ತಗೋತಾ ಇದ್ದೀನಿ. ಸುಬ್ರಹ್ಮಣ್ಯ ಕರೀದ ಬಂದಿದ್ದಲ್ಲ, ಒಂದೂವರೆ ಕಮ್ಮಿ. ಆಮೇಲೆ ನಾನು ಆರ್ಡರ್ಸ್ ಇಶ್ಯೂ ಮಾಡ್ತೀನಿ. ಡಿಗ್ರಿ ಮಾಡಿದ್ದೀನಿ. ಫಸ್ಟ್ ಡಿವಿಷನ್ ಯಾವ ರೀತಿಯಾಗಿ ಕೆಲಸವನ್ನ ಕೊಡಿಸ್ತೀವಿ, ಕೆಲಸವನ್ನ ಪರ್ಮನೆಂಟ್ ಮಾಡಿಸ್ತೀವಿ ಅಂತ ಹೇಳಿ ಮೋಸ ಮಾಡ್ತಾರೆ ಅನ್ನೋದನ್ನ ನೋಡಿದ್ರಿ. ಈ ವಂಚಕರಿಂದಾನೇ ಮೋಸ ಹೋದವರು ಕೂಡ ನಮ್ ಜೊತೆ ಮಾತನಾಡಿದ್ದಾರೆ. ಅವರು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾಗಾದ್ರೆ ಅವ್ರು ಹೇಳಿದ್ದೇನು ನೋಡೋಣ. ಜನ ಪಾಪ ಯಾವ್ಯಾವ ಮೂಲದಿಂದನೋ ದುಡ್ಡು ಕೊಟ್ಟು ದುಡ್ಡು ಹೊಂದಿಸ್ಕೊಂಡು ಏನೇನೋ ಕಷ್ಟಪಟ್ಟು ದುಡ್ಡು ಕೊಟ್ಟಿರ್ತಾರೆ. 1.5 ಲಕ್ಷ, 2 ಲಕ್ಷ, 3 ಲಕ್ಷ ಕೇಳ್ತಾ ಹೋಗ್ತಾನೆ. ಹೇಗೇಗೋ ಮಾಡಿ ಹೊಂದ್ಸ್ಕೊಂಡು ಕೊಡ್ತಾರೆ. KPSC ಮೂಲಕ ಅಪಾಯಿಂಟ್ ಆಗಿರೋ ಲೆಟರ್ ನಮಗೆ ತೋರಿಸ್ತಾನೆ. ಆ ಲೆಟ್ರಲ್ಲಿ ನೋಡಿ ನೀವು ಅಡಿಷನಲ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ನೋಡಿ ಅಂತ ಹೇಳಿ ತೋರಿಸ್ತಾನೆ. ನೀವು 2ನೇ ಇದ್ದೀರಿ, 3ನೇ ಪ್ಲೇಸಲ್ಲಿ ಇದ್ದೀರಿ ಅಂತ ಹೇಳ್ತಾನೆ. ಹಾಗಾಗಿ ಅಡಿಷನಲ್ ಲಿಸ್ಟ್ ಅದು ಯಾವುದೋ KPSC ಲೋಗೋ ಇರುತ್ತೆ. ಆಮೇಲೆ ಗೌರ್ಮೆಂಟ್ ಆರ್ಡರ್ ಕಾಪಿ ಯಾವ ಥರ ಬರುತ್ತೋ ಆ ರೀತಿ ಆರ್ಡರ್ ಕಾಪಿ ನಮಗೆ ತೋರಿಸ್ತಾನೆ. ಹಾಗಾಗಿ ಅದನ್ನು ಆರ್ಡರ್ ಕಾಪಿ ತೋರಿಸಿ ಮತ್ತೆ 1 ತಿಂಗಳು 2 ತಿಂಗಳು ಮತ್ತೆ ಮುಂದೂಡ್ತಾನೆ. ಇಲ್ಲ ತಡ್ರಿ, ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಈ ಆರ್ಡರ್ ಕಾಪಿ ನಿಮಗೆ ತೋರಿಸಿದಿಲ್ಲ, ನಿಮ್ಮ ಹೆಸರು ಬಂದಿದೆ ಅಂತ ಹೇಳಿ ಇದು ಮಾಡ್ತಾನೆ. ಆ ಆರ್ಡರ್ ಕಾಪಿ ಇಸ್ಕೊಳಕ್ ಹೋದ್ರೆ ಕೊಡಲ್ಲ, ಇದು ಕಾನ್ಫಿಡೆನ್ಷಿಯಲ್. ಆಮೇಲೆ ಅಭ್ಯರ್ಥಿಗಳಿಂದ 1.5 ಲಕ್ಷ, 2 ಲಕ್ಷ ಯಾವ್ಯಾವ ಪೋಸ್ಟಿಂಗ್ಸ್ ಇದೆ ಆ ಪೋಸ್ಟಿಂಗ್ಸ್ ಮೇಲೆ ಎಸ್, ಇವರ ಮರಳು ಮಾತಿಗೆ ಯಾವ ರೀತಿಯಾಗಿ ಜನ ಕೂಡ ಮೋಸ ಹೋಗ್ತಾರೆ, ಆ ರೀತಿಯಾಗಿ ಯಾವ ರೀತಿಯಾಗಿ ಬೇಕೋ ಸರ್ಕಾರಿ ಕೆಲಸವನ್ನ ಕೊಡಿಸ್ತೀವಿ, ಖಾಸಗಿ ಕಂಪನಿಗಳಲ್ಲಿ ಕೆಲಸವನ್ನ ಕೊಡಿಸ್ತೀವಿ, ಜೊತೆಗೆ ಪರ್ಮನೆಂಟ್ ಮಾಡಿಸ್ತೀವಿ, ಎಲ್ಲಾ ರೀತಿಯಲ್ಲಿ ಕೂಡ ನಾಟಕಗಳನ್ನು ಮಾಡಿ ಹಣವನ್ನ ಪೀಕ್ತಾರೆ. ಲಕ್ಷ ಲಕ್ಷ ಹಣವನ್ನ ಪೀಕಿ ಅಲ್ಲಿನ ಜನರನ್ನ ಯಾರವರ ಜೊತೆ ಹೋಗ್ತಾರೋ ಅವರನ್ನ ಮೋಸವನ್ನ ಕೂಡ ಮಾಡ್ತಾರೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಬೆಂಗಳೂರು ಎಡಿಟರ್ ಆಗಿರುವಂತಹ ವಿಜಯಲಕ್ಷ್ಮಿ ಶಿಬರೂರು ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ನಿರುದ್ಯೋಗವನ್ನೇ ಬಂಡವಾಳ ಮಾಡಿಕೊಂಡ ಈ ಖದೀಮರು ಯಾವ ರೀತಿಯಾಗಿ ಜನರಿಗೆ ಮೋಸವನ್ನ ವಂಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಉದ್ಯೋಗಕ್ಕಾಗಿ ಯುವಕ ಯುವತಿಯರು ಚಾತಕ ಪಕ್ಷಿಗಳಂತೆ ಕಾಯ್ತಿರ್ತಾರೆ. ಇವರೇ ಈ ಮೋಸಗಾರರ ಬಂಡವಾಳ ಕೂಡ. ನಾವೀಗ ತೋರಿಸೋದು ಒಂದು ಎಂಪ್ಲಾಯ್ಮೆಂಟ್ ಸರ್ವಿಸ್ ಸೆಂಟರ್. ಇಲ್ಲಿ ಯಾವ ರೀತಿಯಾಗಿ ಮೋಸವನ್ನ ಮಾಡ್ತಾರೆ ಅನ್ನೋದನ್ನ ಬಯಲು ಮಾಡಿದೆ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಟೀಮ್. ನೋಡಿ, ಇಲ್ಲಿ ಲಕ್ಷ್ಮಿ ಎಂಪ್ಲಾಯೀಸ್ ಅಂಡ್ ಮ್ಯಾನ್ ಪವರ್ ಸರ್ವಿಸ್ ಅಂತ ಹೇಳಿಕೊಂಡು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಇವರಿಗೆ ಪರ್ಮಿಷನ್ ಕೊಡುತ್ತೆ. ಈ ಕಾರ್ಮಿಕ ಇಲಾಖೆ
ಇಂಥ ಕಾರ್ಮಿಕರನ್ನ ಅಥವಾ ನಿರುದ್ಯೋಗಿಗಳನ್ನ ಶೋಷಿಸೋ ಕಾರಣಕ್ಕೋಸ್ಕರ ಯಾಕೆ ಇಂಥ ಪರ್ಮಿಷನ್ ಕೊಡಬೇಕು? ಇವರು ಏನ್ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಯಾವ ಕಂಪನಿಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಇದು ಯಾವುದನ್ನು ನೋಡದೆ ಈ ರೀತಿ ಪರ್ಮಿಷನ್ ಕೊಡ್ಕೊಂಡು ಪಾಪ ನಿರುದ್ಯೋಗಿಗಳ ಬಾಳಿನ ಜೊತೆ ಚೆಲ್ಲಾಟ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮೊದಲು ತರಾಟೆಗೆ ತಗೋಬೇಕಾಗುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗ ಹೆಜ್ಜೆ ಹೆಜ್ಜೆಗೆ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ನಿರುದ್ಯೋಗಿಯ ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಂಡು ಅವರಿಂದ ಬರುವಾಗಲೇ ಫೋನ್ ಮಾಡ್ಕೊಂಡು ಬರುವಾಗಲೇ ನೀವು ಕಾಸು ತಂದಿದ್ದೀರಾ ಅಂತ ಹೇಳ್ಕೊಂಡೆ ನಿಮ್ಮ ಫಸ್ಟ್ ಡಾಕ್ಯುಮೆಂಟ್ ಇರೋ ಮುಂಚೆನೆ ಕಾಸಿದೆಯಾ ಅಂತ ಕೇಳ್ತಾರೆ. ಈ ರೀತಿ ಬರೆಸ್ಕೊಂಡು ಸಾಕಷ್ಟು ಮಂದಿ ನಮಗೆ ಕರೆ ಮಾಡಿ ಈ ರೀತಿ ಮೋಸ ಆಗ್ತಿದೆ ನಮಗೆ ಜಾಬ್ ಹೆಸರಲ್ಲಿ, ದಯವಿಟ್ಟು ಇದನ್ನ ನಮಗೆ ನ್ಯಾಯ ಕೊಡಿಸಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದು ಬಂದಿದ್ದೀವಿ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಹಾವೇರಿ, ಹುಬ್ಳಿ, ಬೆಳಗಾವು, ಆ ಉತ್ತರ ಕರ್ನಾಟಕ ಭಾಗದ ಹುಡುಗರೇ ನೋಡಿ ಎಷ್ಟು ಹುಡುಗರು. ಎಲ್ಲಿದೆ ಬೋರ್ಡ್? ಎಲ್ಲಿದೆ ನಿಮ್ದು ಸರ್? ಮತ್ತೆ ಯಾಕೆ ಬೋರ್ಡ್ ಹಾಕಿಲ್ಲ? ಬಿಬಿಎಂಪಿ ಪರ್ಮಿಷನ್ ಇಲ್ಲ. ಬಿಬಿಎಂಪಿ ಪರ್ಮಿಷನ್ ಇಲ್ಲದೆ ಮತ್ತೆ ಇನ್ನೇನಾಗದೆ? ಸಾಕಷ್ಟು ಮಂದಿ ಕೇಳ್ತಿದ್ದಾರೆ, ನೀವು ಹಣ ಕೊಡಿಸ್ತೀರಾ, ಆಮೇಲೆ ರೀಫಂಡ್ಗೆ ಒದ್ದಾಡಿಸ್ತೀರಾ. ರೀಫಂಡ್ ಇವತ್ತಿನವರೆಗೆ ಯಾರಿಗೂ ಕೊಟ್ಟಿಲ್ಲ ಅಂತೆ. ರಿಫಂಡ್ ಮಾಡಿದ್ರಿ, ಸರ್ವಿಸ್ ಚಾರ್ಜು, ಓಡಾಡಿ ಚಾರ್ಜು, ಆಮೇಲೆ ಬಿಲ್ ತಗೊಂಡಿದ್ದೆ ಎಲ್ಲ ಕಟ್ ಮಾಡಿ ನಾವು 3700 ರೂಪಾಯಿ ಕೊಟ್ರ ಅಂದ್ರೆ ಎಲ್ಲ ಚಾರ್ಜ್ ನೋಡ್ಕೊಂಡು ಇರ್ತಾರೆ ಕೊಟ್ಟಾರ. ಎಷ್ಟು ಕೊಟ್ಟಿದ್ದಾರೆ? 1000 ರೂಪಾಯಿ ಕೊಟ್ಟಾರ. 3700 200 ರೂಪಾಯಿ, ಒಮ್ಮೆ 300 ರೂಪಾಯಿ, ಒಮ್ಮೆ 700 ರೂಪಾಯಿ ಹಿಂಗೆ ಇಸ್ಕೊಂಡಿದ್ರಿ. 300 ರೂಪಾಯಿ ನಾ ರಿಟರ್ನ್ ಹೊಳ್ಳಿ ಕೊಟ್ರು ನನಗೆ ಇಲ್ಲ ಅಂತ ಹೇಳಿ ಬಾಯ್ ಹೊಡಿತಿದ್ದಾರೆ. ಆಮೇಲೆ ಈಗ ನಾನು 4-5 ಸಲ ಅಲ್ಲಿ ಊರ್ಲಿಂದ ಹುಬ್ಳಿಂದ ಬಂದಿನ್ರಿ ನಾನು. ಕೆಲಸ ಕೊಡ್ತಾರ ಅನ್ಕೊಳ್ಳೇನೆ, ಚೆನ್ನಾಗಿದೆ ಯಾಕೋ ಇದ್ ಮಾಡ್ತಾರ. ಒಳ್ಳೆ ಕೊಟ್ಟಿದಾರ ಜಾಬ್? ಏನು ಇಲ್ರಿ, ಜಾಬ್ ಕೊಟ್ಟಿಲ್ಲ, ಏನೇನು ಇಲ್ರಿ. ಮೇಡಮ್ ನಮಸ್ತೆ, ವಿಜಯಲಕ್ಷ್ಮಿ ಅಂತ ನಾನು. ನೀವು ಇಲ್ಲಿ ಒಂದು ಜಾಬಿಗೆ ಏನಾದ್ರು ಲಕ್ಷ್ಮಿ ಎಂಪ್ಲಾಯ್ಮೆಂಟ್ ಸರ್ವಿಸ್ ಅನ್ನಲ್ಲಿ ಜಾಬಿಗೆ ಏನಾದ್ರು ಟ್ರೈ ಮಾಡಿದ್ರ ಮೇಡಮ್? ಕೊಟ್ರ ಮೇಡಮ್ ನಿಮ್ಗೆ ಹಣ? ಕೆಲಸ ಕೊಟ್ರ ನಿಮ್ಗೆ? ಇಲ್ಲಿ ಬನ್ನಿ ಸರ್. ಸರ್ ಬನ್ನಿ, ಇಲ್ಲಿದ್ದೀರಿ ನೋಡಿ. ಹಾ ಹೇಳಿ ಮೇಡಮ್, ಏನ್ ಹೇಳಿದ್ದಾರೆ? ಅಕೌಂಟ್ ನಂಬರ್ ಸೆಂಡ್ ಮಾಡಿ ಅಂತ ಹೇಳಿದ್ರು. ಇನ್ನೂ 45 ಡೇಸ್ ಆಗಿದೆ ರಿಫಂಡ್ ಆಗುತ್ತೆ ಅಂತ ಹೇಳಿದ್ರು. ಅದೇ ನಾನು ಕಾಲ್ ಮಾಡಿದಾಗ ಅಕೌಂಟ್ ನಂಬರ್ ಕಳಿಸಿದ್ದೀನಿ. ಆ ಫ್ರೆಂಡಿಗೂ ಹಿಂಗಾಗಿದೆ? ಏನೋ ನಿಮ್ಮ ಫ್ರೆಂಡಿಗೂ ಹಿಂಗಾಗಿದೆ, ಜಾಬ್ ಆಗ್ಲಿಲ್ಲ, ರಿಫಂಡ್ ಆಗಿಲ್ಲ? ರಿಫಂಡ್ ಆಗಿಲ್ಲ. ರೀಫಂಡ್ ಆಗಿಲ್ಲ ಅಂತ ನೀನ್ ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ಎತ್ತುತ್ತಾ ಇಲ್ಲ ಅಂತೆ, ರೆಸ್ಪಾನ್ಸ್ ಕೊಡ್ತಿಲ್ಲ ಅಂತೆ. ಈಗ ನಾನು ಉದ್ಯೋಗ ಆಕಾಂಕ್ಷಿಂತ ಬಂದು ನಿಮ್ಗೆ ಹಣ ಕಟ್ಟಿ ಅಪ್ಲಿಕೇಶನ್ ಕೊಟ್ಟ ಮೇಲೆ ರೆಸ್ಪಾನ್ಸ್ ಮಾಡಿ ಮಾಡಬೇಕಾದ ಜವಾಬ್ದಾರಿ ನಿಮ್ದು, ಹೌದು ತಾನೆ? ಇದು ಪ್ಯೂರ್ಲಿ ಚೀಟಿಂಗ್. ಇದು ಜಾಬ್ ಹೆಸರಲ್ಲಿ ಆಗ್ತಿರುವಂತ ಚೀಟಿಂಗ್. ನೀವು ಜಾಬ್ ಕೊಡ್ತೀವಿ ಅಂತ ಹೇಳ್ಕೊಂಡು ಪಾಪ ನಿರುದ್ಯೋಗಿ ಉದ್ಯೋಗಿಗಳ ಜೊತೆ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದೀರಾ ನೀವು. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ನ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವಂತಹ ಹಾಗೆ ಬೆಂಗಳೂರು ಎಡಿಟರ್ ಆಗಿರುವಂತಹ ವಿಜಯಲಕ್ಷ್ಮಿ ಶಿಬರೂರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ, ಈಗಾಗಲೇ ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅನ್ನೋದನ್ನ ದೃಶ್ಯ ಸಮೇತವಾಗಿ ನೋಡಿದ್ವಿ. ಆ ರೀತಿಯಾದಂತಹ ಒಂದು ಮೋಸವನ್ನ ಉದ್ಯೋಗದ ಹೆಸರಲ್ಲಿ, ನಿರುದ್ಯೋಗದ ಹೆಸರಲ್ಲಿ ಮಾಡ್ತಾರೆ ಅಂತ ಹೇಳಿ. ವಿಜಯಲಕ್ಷ್ಮಿ, ನೀವು ಕಂಡ ಹಾಗೆ ಈಗಾಗಲೇ ಸಾಕಷ್ಟು ದೃಶ್ಯಗಳಲ್ಲಿ ನಾವು ನೋಡಿದ್ವಿ. ಯಾವ ರೀತಿಯಾದಂತಹ ಚೀಟಿಂಗ್ ಅನ್ನ ಅಲ್ಲಿ ನಡೆಸಲಾಗುತ್ತೆ? ಜನರ ಒಂದು ನಿರುದ್ಯೋಗವನ್ನ ಅಲ್ಲಿ ಬಂಡವಾಳ ಮಾಡಿಕೊಳ್ಳಲಾಗುತ್ತಾ, ಹೇಗೆ? ಖಂಡಿತ ನವಿತಾ, ಏನಂದ್ರೆ ಇವರಿಗೆ ನಿರುದ್ಯೋಗಿಗಳ ಒಂದು ಅಸಹಾಯಕತೆನ ಬಳಸ್ಕೊಂಡು ಹಣ ಮಾಡೋದೇ ಒಂದು ಚೆಲ್ಲಾಟ ಅನ್ನೋ ರೀತಿಯಲ್ಲಿ ಆಗಿದೆ. ಇವರು ವಿಧಾನಸೌಧ, ವಿಕಾಸ್ ಸೌಧ, MS ಬಿಲ್ಡಿಂಗ್, ಈ ರೀತಿ ಸರ್ಕಾರಿ, ಆಮೇಲೆ ರಾಜ್ಯ ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲೆಲ್ಲಿ ಸರ್ಕಾರಿ ಕಚೇರಿಗಳಿವೆ ಅಲ್ಲೆಲ್ಲ ಬಿಟ್ಕೊಂಡಿದ್ದಾರೆ. ಒಂದು ದೊಡ್ಡ ದೊಡ್ಡ ಗ್ಯಾಂಗ್ ಗಳನ್ನ ಕಟ್ಕೊಳ್ತಾರೆ. ಆಮೇಲೆ ಯಾರು ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾರೆ, ಆಮೇಲೆ KPSC ಸರ್ಕಾರದ ಯಾವ ಉದ್ಯೋಗವನ್ನ ಈಗ ಕಾಲ್ ಫಾರ್ ಮಾಡ್ತಾರಲ್ಲ, ಆ ಕಾಲ್ ಫಾರ್ ಮಾಡಿರುವುದನ್ನೇ ಅವ್ರು ಕಾಯ್ತಾ ಇರ್ತಾರೆ. ಕಾಲ್ ಫಾರ್ ಮಾಡಿದ ತಕ್ಷಣ ಇವರ ಗ್ಯಾಂಗ್ ಆಕ್ಟಿವ್ ಆಗುತ್ತೆ. ಮತ್ತೆ ಯಾರ್ಯಾರು ಆಕಾಂಕ್ಷಿಗಳಿರ್ತಾರೆ, ಕೆಲವರು ಶಾರ್ಟ್ ಕಟ್ ಅಲ್ಲಿ ಹೋಗಕ್ಕೆ ಇಷ್ಟಪಡ್ತಾರೆ, ಕೆಲವರಿಗೆ ಅರ್ಹತೆಗಳಿರಲ್ಲ, ಅಥವಾ ಕೆಲವ್ರ ಹಣ ಇರುತ್ತೆ, ಅಥವಾ ಕೆಲವರಿಗೆ ಉದ್ಯೋಗದ ಸಾಕಷ್ಟು ಎಷ್ಟೇ ಕಾಸಾದ್ರೂ ಪರವಾಗಿಲ್ಲ, ಸಾಲ ಸೋಲ ಮಾಡಿ ಆದ್ರೂ ಪರವಾಗಿಲ್ಲ, ಆಸ್ತಿ ಮರಿ ಆದ್ರೂ ಪರವಾಗಿಲ್ಲ, ಒಂದು ಸರ್ಕಾರಿ ಉದ್ಯೋಗ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ರೆಡಿ ಇರ್ತಾರೆ. ಇಂಥವರಿಗೆ ಬಲೆ ಬೀಸ್ತಾರೆ ಇವರು. ಅದರಲ್ಲೂ ಮುಖ್ಯವಾಗಿ ಇವರು ಟಾರ್ಗೆಟೇ ವಿದ್ಯಾವಂತರು. ಇವರನ್ನ ಟಾರ್ಗೆಟ್ ಮಾಡ್ಕೊಂಡು ಎಷ್ಟು ಸುಲಭವಾಗಿ ಇವರು ಭಾರಿ ವ್ಯವಸ್ಥಿತವಾಗಿ ಇವರು ಚೀಟಿಂಗ್ ಮಾಡ್ತಾರೆ. ಏನಂದ್ರೆ ಈ ಜಯಪ್ರಕಾಶ್ ನಂತ ಅವರ ಗ್ಯಾಂಗ್ ಏನ್ ಮಾಡುತ್ತಂತಂದ್ರೆ KPSC ಒರಿಜಿನಲ್ ಇದು ಲೆಟರ್ ಹೆಡ್ ಅದನ್ನೇ ನಾಚುವ ರೀತಿಯಲ್ಲಿ ನಕಲಿ ಲೆಟರ್ ಹೆಡ್ ಗಳನ್ನ ಮಾಡ್ತಾರೆ. ನಿಮ್ಗೆ ಈಗ ಫಸ್ಟ್ ಕಾಸು ಕೇಳ್ತಾರೆ, ಅವ್ರ ಹತ್ರ ಹೋದ ತಕ್ಷಣ ಅವ್ರು ಇದು ಹೇಳೋದೇನಂದ್ರೆ ಅಪ್ಲಿಕೇಶನ್ ಹಾಕಿದ್ ನಾವು ನಕಲಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮ್ಗೆ ಜಾಬ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಇವರು ಫಸ್ಟ್ ಅಪ್ಲಿಕೇಶನ್ ಕೇಳ್ತಾರೆ, ಆಮೇಲೆ ನಮ್ಮಿಂದ 4 ಲಕ್ಷ ಚೆಕ್ ತಗೊಳ್ತಾರೆ, ಆಮೇಲೆ ಅವನೊಂದು ನಾಟಕದ ರೂಪದಲ್ಲಿ ಬಾಂಡ್ ಅವ್ನು ಕೊಡ್ತಾನೆ, ನಾನು ನಿಮ್ಗೆ ಉದ್ಯೋಗ ಮಾಡ್ಕೊಡ್ತೀನಿ ಅಂತ ಬಾಂಡ್ ಬರ್ಕೊಡ್ತಾನೆ, ಅವನೊಂದು ಬ್ಲಾಂಕ್ ಚೆಕ್ ಕೊಡ್ತಾನೆ. ಸೊ ನಾವು ನಂಬ್ಕೊಳ್ತೀವಿ, ಹೌದು ಇವರು ಮಾಡ್ಕೊಡ್ತಾರೆ
ಮಾಡ್ತಾರೆ ಅಂತ. ಆಮೇಲೆ ಅವನು ಮಾತುಗಳು ನೋಡ್ಬೇಕು, ನನಗೆಲ್ಲ KPSC ಎಲ್ಲ ಪರಿಚಯ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ನಂಬಿಸಿ ಜನರಿಂದ ಹಣ ತಗೊಳ್ತಾರೆ. ಆಮೇಲೆ ಆವಾಗ KPSC ಲೆಟರ್ ನಲ್ಲಿ ನಿಮ್ದು ನೋಡಿ ಸಿಲೆಕ್ಟ್ ಆಗಿದೆ, ನಿಮ್ಮ ಹೆಸರು ಇದೆ ಅಂತ ಹೇಳ್ಕೊಂಡು ಅದನ್ನು ಬೇರೆ ನಂಬಿಸ್ತಾರೆ. ಪಾಪ ಅಸಹಾಯಕರು ಅಮಾಯಕರು ಏನ್ ತಿಳ್ಕೊಳ್ತಾರೆ, ಓ ಹೌದು ನನ್ನ ಹೆಸರು ಲಿಸ್ಟ್ ಅಲ್ಲಿ ಇದೆ, ನಾಳೆ ಆಗುತ್ತೆ ಇವತ್ತಾಗುತ್ತೆ ಅಂತ ಚಾತಕ ಪಕ್ಷಿ ತರ ಕಾಯ್ತಾರೆ. ಆದ್ರೆ ಎಲ್ಲಾಗುತ್ತೆ, ಯಾವುದೂ ಆಗಿರಲ್ಲ. ನಿಜವಾಗಿ ಹೋಗಿ KPSC ಆಫೀಸಲ್ಲಿ ಹೇಳಿದ್ರೆ ಇದು ಪ್ರಕ್ರಿಯೆ ಮುಗ್ದಿದೆ, ಇಂಥದ್ದೇನೂ ಇಲ್ಲ, ನಿಮ್ಮ ಹೆಸರೇ ಇಲ್ಲ ಅಂತಾರೆ. ಆವಾಗ ದುಡ್ಡು ಕೇಳಕ್ ಹೋದ್ರೆ ಮತ್ತೆ ಪೊಲೀಸ್ ಕಂಪ್ಲೇಂಟು ಇಂಥದ್ದು ಸಾಕಷ್ಟು ಆಗುತ್ತೆ. ಕೊಟ್ಟಿದ್ದು ಲಂಚ, ಯಾರು ಕೂಡ ಕಂಪ್ಲೇಂಟ್ ಕೊಡಕ್ಕಾಗಲ್ಲ. ಈ ಕಾರಣದಿಂದಾಗಿ ಇಂಥ ಮೋಸಗಾರರನ್ನ ಯಾರು ಬಲೆ ಬೀಸಕ್ಕಾಗ್ತಾ ಇಲ್ಲ. ಯಾರು ಹಣ ಕೊಟ್ಟು ಕಳ್ಕೊಂಡಿದಾರಲ್ಲ ಅವರು ಮುಂದೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಿಲ್ಲ. ಇದು ಸಮಸ್ಯೆ ಆಗ್ತಿರೋದು. ಇನ್ನು ನಾರಾಯಣ್ ಅಂತವರು ಅವರು ಗುತ್ತಿಗೆ ಆಧಾರದಲ್ಲಿ ಯಾರು ಇರ್ತಾರೆ ಅವ್ರನ್ನ ಪರ್ಮನೆಂಟ್ ಮಾಡ್ತೀವಿ ಅಂತಾರೆ. ನಾವು ಈ ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗ್ ಅಲ್ಲಿ ಹೋದ್ರೆ ಹೆಜ್ಜೆ ಹೆಜ್ಜೆಗೆ ಇಂಥ ಜನ ಸಿಗ್ತಾರೆ. ಆಮೇಲೆ ಇದರಲ್ಲಿ ಕೆಲ ಸರ್ಕಾರಿ ನೌಕರರು ಕೂಡ ಭಾಗಿಯಾಗಿರುವ ಶಂಕೆ ಇದೆ. KPSC ಒಳಗೆ ಇವರಿಗೆ ಲಿಸ್ಟ್ ಬಿಡುವುದು ಕರೆಕ್ಟ್ ಗೊತ್ತಾಗುತ್ತೆ. ನಾಳೆ ಲಿಸ್ಟ್ ಬಿಡ್ತಾರೆ ಅಂದ್ರೆ ಇವತ್ತೇ ಹೇಳ್ತಾರೆ, ನೋಡ್ರಿ ಇವತ್ತು ಲಿಸ್ಟ್ ಬಿಡ್ತಾರೆ ಅಂತಾರೆ. ಆಮೇಲೆ ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ ಹೆಡ್ಗಳು, ಸೀಲ್ಗಳು ಪಕ್ಕಾ ಸಿಗುತ್ತೆ. ಆಮೇಲೆ ಒಳಗೆ ಏನೆಲ್ಲ ಬೆಳವಣಿಗೆ ನಡೆಯುತ್ತೆ ಎಲ್ಲ ಗೊತ್ತಿರುತ್ತೆ. ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಕೂಡ ಇಂಥ ಗ್ಯಾಂಗ್ಗೆ ಸಪೋರ್ಟ್ ಮಾಡ್ತಿರುವಂತದ್ದು ಕಾಣ್ತಿದೆ. ಯಾಕಂದ್ರೆ ಒಂದು ರಾಯಚೂರಿನ ಲಿಂಗಸೂರಲ್ಲಿ ಈ ದೇವಪ್ಪ ಅನ್ನುವಂತ ಗ್ಯಾಂಗ್ ಅದು OMR ಶೀಟ್ ಅನ್ನ ತೋರಿಸುತ್ತೆ. OMR ಶೀಟ್ ಅನ್ನ ತಗೊಂಡು ಬಂದು ಸೇಮ್ ಪಕ್ಕ ನಕಲಿಯೋ ಅಸಲಿಯೋ ಗೊತ್ತಿಲ್ಲ, ಬಟ್ ನಕಲಿ ಅಂತಾರೆ, ಬಟ್ ನಕಲಿ ಕೂಡ ಪಕ್ಕ ಅಸಲಿ ತರ ಇರುತ್ತೆ. ಸೊ ಈ ರೀತಿ ಅಮಾಯಕರನ್ನ ಮೋಸ ಮಾಡ್ತಾರೆ. ಎಸ್, ಥ್ಯಾಂಕ್ ಯು ವಿಜಯಲಕ್ಷ್ಮಿ ಶಿಬಿರೂರು ಡೀಟೇಲ್ಸ್ಗೆ. ಒಟ್ಟಾರೆ ಯಾವ ರೀತಿಯಾದಂತಹ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಜನ, ಇಂತಹ ಮೋಸ ಮಾಡುವವರು ಇರುವವರೆಗೂ ಕೂಡ ಮೋಸ ಹೋಗುವಂತಹ ಜನ ಇರುವವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ, ಹುಷಾರಾಗಿರಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಒಂದೇ ಕುಟುಂಬದ 6 ಜನ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಮೆತಗಲ್ನಲ್ಲಿ ಘಟನೆ ನಡೆದಿದ್ದು, ಪತ್ನಿ 4 ಮಕ್ಕಳಿಗೆ ವಿಷವನ್ನ ಕುಡಿಸಿ ನೇಣಿಗೆ ಶರಣಾಗಿದ್ದಾರೆ. ಒಂದೇ ಕುಟುಂಬದ 6 ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಇದು. ಶೇಖರಯ್ಯ ಬೀಡನಾಳ 42 ವರ್ಷದವರು, ಪತ್ನಿ ಜಯಮ್ಮ 39 ವರ್ಷದವರು, ಹಾಗೆಯೇ 23 ವರ್ಷದ ಬಸಮ್ಮ, 20 ವರ್ಷದ ಗೌರಮ್ಮ, 18 ವರ್ಷದ ಸಾವಿತ್ರಿ, 16 ವರ್ಷದ ಪಾರ್ವತಿ ತನ್ನ 4 ಜನ ಮಕ್ಕಳಿಗೂ ಕೂಡ ವಿಷವನ್ನ ಕುಡಿಸಿ ಈಗ ಶೇಖರಯ್ಯ ಬೀಡನಾಳ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪತ್ನಿ ಮಕ್ಕಳಿಗೆ ವಿಷವನ್ನ ಉಣಿಸಿದ್ರು ಶೇಖರಯ್ಯ, ಬಳಿಕ ತಾನು ನೇಣಿಗೆ ಶರಣಾಗಿದ್ದಾರೆ ಶೇಖರಯ್ಯ ಬೀಡನಾಳ. ಆದ್ರೆ ಆತ್ಮಹತ್ಯೆಗೆ ಏನ್ ಕಾರಣ ಅನ್ನೋದು ಇಲ್ಲಿವರೆಗೂ ಕೂಡ ತಿಳಿದು ಬಂದಿಲ್ಲ. ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಕೂಡ ನಡೆದಿದೆ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.